ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಕ್ಲೌಡ್ ಕಿಚನ್ ವ್ಲಾಗಿಂಗ್. ಹಿಂದಿನ ದಿನ ಆರ್ಡರ್ಸ್ಗಳು ಬಂದಿದ್ದರಿಂದ ನನಗೆ ಆ ಐಟಮ್ಸ್ ಎಲ್ಲ ಸ್ವಲ್ಪ ಖಾಲಿಯಾಗಿರುತ್ತೆ. ನಾನು ಆನ್ಲೈನಲ್ಲೇ ಜೆಪ್ಟೋದಲ್ಲಿ ಆರ್ಡರ್ ಮಾಡ್ತೀನಿ. ಸೊ ಎಲ್ಲ ವಿತಿನ್ 10 ಮಿನಿಟ್ಸಲ್ಲಿ ಬಂದುಬಿಡುತ್ತೆ ಮನೆಗೆ. ಸೊ ನನ್ನ ಮಗನಿಗೆ ಸ್ವಲ್ಪ ಹಲ್ಲಿನ ಪ್ರಾಬ್ಲಮ್ ಇರುತ್ತೆ, ಹಾಗಾಗಿ ನಾನು ನಿಯರ್ ಬೈ ಒಂದು ಡೆಂಟಲ್ ಕ್ಲಿನಿಕ್ಕಿಗೆ ವಿಸಿಟ್ ಕೊಟ್ಟಿರ್ತೀನಿ. ಸೊ ಇವತ್ತು ಅವ್ರು ಡೇಟ್ ಕೊಟ್ಟಿದ್ದಾರೆ, ಸೊ ಹಾಗಾಗಿ ಕರ್ಕೊಂಡು ಹೋಗ್ತೀನಿ. ಬಟ್ ಆ ಟೈಮಲ್ಲಿ ಅವರಿಗೆ ಹ್ಯಾಂಡಲ್ ಮಾಡೋದಕ್ಕೆ ಆಗಲಿಲ್ಲ ನನ್ನ ಮಗನ. ಅವನಿಗೆ ಒಂದೇ ಒಂದು ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ತುಂಬ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ನಾವು ಯೂಶ್ವಲಿ ನಮ್ಮ ನೇಟಿವಲ್ಲೇ ತೋರಿಸೋದು. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ತೋರಿಸೋಣ ಅಂತ ಹೇಳಿ ಅಲ್ಲಿ ಸ್ಟಾಪ್ ಆಗಿ ಅವನ ಕೈಯಲ್ಲಿ ಕುತ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಮನೆಗೆ ಬಂದ್ವಿ. ಆಫ್ಟರ್ ದಟ್ ನಾವು ಮನೆಗೆ ಬಂದಾಗ ನಾನಿನ್ನೂ ಆಫ್ಟರ್ನೂನ್ ಲಂಚಿಗೆ ಏನೂ ಮಾಡಿರಲಿಲ್ಲ. ಸೊ ನನಗೆ ಬಿರಿಯಾನಿ ತಿನ್ನಬೇಕು ಅಂತ ಅನಿಸ್ತಾ ಇತ್ತು, ಹಾಗೆ ನಮ್ಮ ಮನೆಯವರು ಕೂಡ ಮಾಡು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಬಿರಿಯಾನಿ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಒಂದು ಪ್ಲ್ಯಾನ್ ಬರುತ್ತೆ ನಮಗೆ. ನನ್ನ ಒಂದು ಮಲ್ನಾಡ್ ಕ್ರಿಸ್ಪಿ ಚಿಕನ್ ರೆಸ್ಟೋರೆಂಟಲ್ಲಿ ಬಿರಿಯಾನಿನ ಆ್ಯಡ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ. ಲಾಸ್ಟ್ ಟೈಮ್ ಬಿರಿಯಾನಿ ಮಾಡಬೇಕಾದ್ರೆ ನನಗೆ ಟೈಮ್ ಇರಲಿಲ್ಲ, ಹಾಗೆ ಟೆನ್ಷನ್ ಕೂಡ ಇತ್ತು. ಈ ಟೈಮ್ ಟೆನ್ಷನ್ನೂ ಇಲ್ಲ, ಹಾಗೆ ಟೈಮ್ ಕೂಡ ಇದ್ದಿದ್ದರಿಂದ ನಾನು ನಿಧಾನವಾಗಿ ಪ್ರೋಸೆಸ್ ಸ್ಟಾರ್ಟ್ ಮಾಡಿದೆ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಒಂದು ರೆಸ್ಟೋರೆಂಟ್ ನೇಮ್ ಮಲ್ನಾಡ್ ಕ್ರಿಸ್ಪಿ ಚಿಕನ್ ಫ್ರಮ್ ಅವರ್ ಹೋಮ್ ಟು ಯುವರ್ ಪ್ಲೇಟ್. ಇದು ಝೊಮ್ಯಾಟೊ ಮತ್ತು ಸ್ವಿಗ್ಗಿಯಲ್ಲಿ ಅವೈಲಬಲ್ ಇರುತ್ತೆ. ಅದರಲ್ಲೂ ಚಿಕನ್ ಸಮೋಸ ಒನ್ ಟೈಮ್ ಆದರೂ ಟೇಸ್ಟ್ ಮಾಡಲೇಬೇಕು. ಹಾಗೆ ಕ್ರಿಸ್ಪಿ ಚಿಕನ್ ಬೈಟ್ಸ್ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಒನ್ ಟೈಮ್ ಆರ್ಡ್ರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ, ಹಾಗೆ ರೇಟಿಂಗ್ಸ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋಗೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಕಮಿಂಗ್ ಟು ಮೈ ಬಿರಿಯಾನಿ, ಈ ಸತಿ ತುಂಬ ಚೆನ್ನಾಗಿತ್ತು, ಫ್ಲೇವರ್ಫುಲ್ ಆಗಿತ್ತು. ನಮ್ಮ ಮನೆಯವರಿಗೆಲ್ಲ ಟೇಸ್ಟ್ ಮಾಡಿದ್ವಿ, ನಾವು ಟೇಸ್ಟ್ ಮಾಡಿದ್ವಿ. ಆವಾಗ ಅಂದ್ಕೊಳ್ತಾ ಇದ್ವಿ ಲಾಸ್ಟ್ ಟೈಮ್ ಈ ಥರ ಆಗಿದ್ದಿದ್ರೆ ತುಂಬ ಚೆನ್ನಾಗಿರುತ್ತಿತ್ತಲ್ವಾ ಅಂತ. ಅದೇ ನಾವು ಅಂದ್ಕೊಂಡಂಗೆ ಯಾವತ್ತೂ ಏನೂ ಆಗೋದಿಲ್ಲ, ಆದ್ರೂ ನಮ್ಮ ಪ್ರಯತ್ನ ಮಾತ್ರ ಬಿಡಲೇಬಾರ್ದು ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ.